ಖಾತೆ ಖ್ಯಾತೆ ಯಾವುದು ನಾನು ಮಾತಾಡಲ್ಲ. ನಾನು ಇರ್ತಕ್ಕಂಥ ಬರಗಾಲದ ನಮ್ಮ ಎರಡೂ ಜಿಲ್ಲೆಗಳ ಧೋರಣೆ, ಸರ್ಕಾರದ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಏನು ಮಾಡಿರ್ತಕ್ಕಂಥ ಅನ್ಯಾಯ ಇದೆ, ಅದ್ರ ಬಗ್ಗೆ ನಾವು ತುಂಬ ತೀಕ್ಷ್ಣವಾಗಿ ವಿರೋಧ ಮಾಡ್ತೀವಿ. ರೈತರ ಪರ ಬರಗಾಲಕ್ಕೆ ಬಂದು ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಎರಡೂ ಜಿಲ್ಲೆಗೆ ಬಂದು ಏನಾದರೂ ಪರಿಹಾರ ಮಾಡಲೇಬೇಕಂತ ಆಗ್ರಹ ಮಾಡ್ತೀವಿ. ಈ ರಾಜ್ಯದಲ್ಲಿ, ದೇಶದಲ್ಲಿ NDA ಇದೆ, ರಾಜ್ಯದಲ್ಲಿ ಕೂಡ NDA ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷ ಯಾವ ರೀತಿ ತೀರ್ಮಾನ ಮಾಡುತ್ತೆ, ಆ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರವಾಗಿ ಕೆಲಸ ಮಾಡ್ತಕ್ಕಂಥ ಶಿಸ್ತಿನ ಸಿಪಾಯಿಗಳಾಗಿರ್ತಕ್ಕಂಥ ನಾವು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಹೈಕಮಾಂಡ್ ಏನು ತೀರ್ಮಾನ ಮಾಡಿಕೊಂಡು NDA ಬಗ್ಗೆ ಏನು ಹೇಳ್ತದೆ, ಯಾವ ಥರ ಮಾಡಬೇಕು ಅನ್ನೋದು ಭದ್ರವಾಗಿ ನಾವು ಕೆಲಸ ಮಾಡ್ತೀವಿ. NDA ಬರಲೇಬೇಕು. ಈ ನಮ್ಮ ಎರಡೂ ಜಿಲ್ಲೆಗಳ ರೈತರ, ಜನರ, ನಮ್ಮ ಎಲ್ಲ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳದ್ದು ಎಲ್ಲರದ್ದು ಕಷ್ಟ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಹೋರಾಟ ಇದೆ. ಮುಂಬರುವ ಸರ್ಕಾರ NDAದಾಗುತ್ತೆ, ಹಂಗಾಗಿ ಎರಡೂ ಜಿಲ್ಲೆಗೆ ಹೊರ ಆಗುತ್ತೆ. ನಮ್ಮ ಭಾರತ ಸರ್ಕಾರ, BJP ಸರ್ಕಾರ ಏನಿದೆ, ಭಾರತ ಸರ್ಕಾರದ ಮೋದಿಯ ನಾಯಕತ್ವದಲ್ಲಿ ಈಗಾಗಲೇ ಸರ್ಕಾರದಲ್ಲಿ ಕೂಡ ಈ ಬರಗಟ್ಟೋಗಿರ್ತಕ್ಕಂಥ ಟೈಮಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿ ಏನು ಮನತಾಯಿ ಧೋರಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಆಗಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ, ರಾಜಧಾನಿಗೆ ತುಂಬಾ ಹತ್ರ ಇರ್ತಕ್ಕಂಥ ಎರಡೂ ಜಿಲ್ಲೆಗಳಿಗೆ ಮಂತ್ರಿ ಸ್ಥಾನ ಕೊಡ್ದಿರ, ಅದು ಅವರ ಯಾವ ಲೆಕ್ಕಾಚಾರದಲ್ಲಿ ಮಾಡಿದವರು ಗೊತ್ತಿಲ್ಲ. ಭೀಕರ ಬರಗಾಲ ಇದ್ರೆ ಕೂಡ ಇಲ್ಲ, ಅಧಿಕಾರ ವಂಚಿತರಾಗಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಕೂಡ ಸುಮ್ಮನೆ ಕೂತಿದ್ರೆ ಗೊತ್ತಿಲ್ಲ. ಆದರೆ ಇದರಿಂದ ರೈತರಿಗೆ ದೊಡ್ಡ ಮಟ್ಟಕ್ಕೆ ಆಘಾತ ಆಗಿದೆ. ಈ ಒಂದು ಬರಗಾಲ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಇದು ಈ ಬರ ಬಂದ್ಬಿಟ್ಟು ಇವತ್ತು ಆಗಿರ್ತಕ್ಕಂಥ ಕಾಂಗ್ರೆಸ್ನ ಏನು ಇವತ್ತು ನಡವಳಿಕೆ, ಸರ್ಕಾರದ ನಡವಳಿಕೆ, ಇದು BJPಗಂತೂ ವರದಾನ ಆಗುತ್ತೆ. ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಮೋದಿಜಿಯವರ ನಾಯಕತ್ವ ಯಾವ ಥರ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಮುಂಬರುವ ಚುನಾವಣೆಯಲ್ಲಿ BJP JDS ಎರಡೂ ಸೇರಿ NDA ಏನಿರ್ತಕ್ಕಂಥದ್ದು 150ರಿಂದ 180 ಸೀಟ್ ಬರ್ತಕ್ಕಂಥದ್ದು ಖಚಿತ ಆಗುತ್ತೆ. ಹಂಗಾಗಿ ಕಾಂಗ್ರೆಸ್ಗೆ ಗ್ರಾಚಾರ ಕೂಡ ಬಂದಿದೆ. ಯಾಕಂತ ಹೇಳಿದ್ರೆ ಎರಡೂ ಜಿಲ್ಲೆಗೆ ದ್ರೋಹ ಮಾಡಿದ್ದಾರೆ. ಮಂತ್ರಿಗಳಿಲ್ಲದೆ ಇರೋ ಕಾರಣ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳೇ ಎರಡೂ ಜಿಲ್ಲೆಗೆ ಬಂದು ರೈತರ ಸಂಕಷ್ಟ ನೋಡಿ ಇಮಿಡಿಯೇಟ್ ಆಗಿ ಬರಗಾಲಕ್ಕೆ ಏನು ಅವರು ಕೊಡ್ತಕ್ಕಂಥ ಆಶ್ವಾಸನೆಗಳು, ಬರಗಾಲಕ್ಕೆ ಬರ್ದಿರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವಂತೂ ತೀವ್ರ ಹೋರಾಟ ಮಾಡೋದಂತೂ BJP ವತಿಯಿಂದ ಮಾಡ್ತೀವಿ, NDA ವತಿಯಿಂದ ಮಾಡ್ತೀವಿ. ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ, ಎಲ್ಲ ಡ್ಯಾಮ್ ತುಂಬ್ತಾ ಇದೆ. ಕಾವೇರಿ ನೀರಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಹೋರಾಟ ಶುರು ಮಾಡಿದರು. ಆದರೆ DK ಶಿವಕುಮಾರ್ ಅವರು ಹೋಗಿ ಯಾವ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರು ಗೊತ್ತಿಲ್ಲ, ಕಾವೇರಿ ಕೂಡ ತುಂಬ ಚೆನ್ನಾಗಿ ನೀರು ಬರ್ತಾ ಇದೆ. ಇವತ್ತು ಏನು ತಮಿಳುನಾಡಿಗೆ ನೀರು ಬಿಡುವ ವಿಷಯದಲ್ಲಿ ಅದು ತಣ್ಣಗಾಗಿದೆ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಖಾತೆ ಹಂಚಿಕೆ ಮಾಡೋದಕ್ಕೆ 2 ತಿಂಗಳು ಟೈಮ್ ತೊಗೊಂಡ್ರು. 2 ತಿಂಗಳು ಟೈಮ್ ತೊಗೊಂಡ್ರೆ ಕೂಡ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೀಕರ ಬರಗಾಲ. ಈ ಸರಿ ಮಳೆನೇ ಆಗಿಲ್ಲ, ಉತ್ಬಿಟ್ಟಿದ್ದಾರೆ, ಆದರೆ ಬೆಳೆನೇ ಹಾಕಿಲ್ಲ, ಬೆಳೆ ಒಣಗೋಗಿದೆ. ತಂದಾದ್ಮೇಲೆ ಯಾವ ರೀತಿ ಆಗ್ತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಕರ್ನಾಟಕಕ್ಕೆ ಈ ಬಾರಿ NDA ಹೊರ ಆಗ್ತಕ್ಕಂಥದ್ದು ಗ್ಯಾರಂಟಿ. ಎರಡೂ ಜಿಲ್ಲೆಗೆ ನಮಗೆ ಮುಂಬರುವ ದಿನಗಳಲ್ಲಿ ಅದೃಷ್ಟ ಅಂತೂ ಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಕ್ಷೇತ್ರ ಇದೆ. 5 ಕ್ಷೇತ್ರದಲ್ಲಿ 5 ಕ್ಷೇತ್ರ NDA ಗೆಲ್ತೀವಿ.